ಹಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತಿನ ಕ್ಲಾಸು GPSTR ಮತ್ತು HSTR ಬಗ್ಗೆ. ಹೌದಾ, ನಿಮಗೊಂದು ಇನ್ಫಾರ್ಮೇಷನ್ ಇಲ್ಲಿ ಹೇಳಬೇಕು. ಏನಪ್ಪ ಅಂತಂದರೆ, ನಾವು GPSTR ಮತ್ತು HSTR ಬಗ್ಗೆ ಈಗ ಏನು ಮಾಡಬೇಕು, 100% ಕಾನ್ಸಂಟ್ರೇಷನನ್ನು ಪ್ಲಸ್ ಇನ್ಕ್ಲೂಡಿಂಗ್ PSTR ಬಗ್ಗೆ ನಾವೇನು ಮಾಡಬೇಕಾಗ್ತದೆ, ಕಾನ್ಸಂಟ್ರೇಷನನ್ನು ಕೊಡಬೇಕಾಗ್ತದೆ. ಆಲ್ರೆಡಿ TT ಅಂತೂ ಕಂಪ್ಲೀಟ್ ಆಗಿದೆ. ಹೌದಾ, ಗೌರ್ಮೆಂಟ್ದವರು ಈಗ ಆಲ್ರೆಡಿ ಹೇಳ್ತಾ ಇದ್ದಾರೆ ಏನಪ್ಪ ಅಂತಂದರೆ, ಈಗ ನೆಕ್ಸ್ಟ್ ಏನು ಮಾಡ್ತಾರೆ ಅವರು, ಕಾಲ್ಫಾರ್ಮನ್ನು ಕರಿತೀವಿ. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗಾಗಿ ನಾವು ಕಾಲ್ಫಾರ್ಮನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಾವು ಇವಾಗಿಂದನೇ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಬೇಕು. ನಾವು ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಬೇಕಪ್ಪ ಅಂತಂದರೆ ನಾವು ಏನು ಮಾಡಬೇಕಪ್ಪ ಅಂತಂದರೆ, ನಮ್ಮ ಹತ್ರ ಏನಿರಬೇಕು, ಬುಕ್ಸ್ಗಳು ಇರಬೇಕಾಗ್ತದೆ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು HSTRಗೆ ಬೇಕಾಗಿರುವಂಥ ಬುಕ್ಸ್ಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀನಿ. ಬೇಕಾದರೆ ಹೋಗಿ ವಿಡಿಯೋವನ್ನು ಚೆಕ್ಔಟ್ ಮಾಡ್ಕೋಬಹುದು. ಮತ್ತು ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ನಾವು GPSTR ಮತ್ತು HSTRಗೆ ಎಟ್ ಅ ಟೈಮ್ ಪ್ರಿಪ್ರೇಷನನ್ನು ಮಾಡಬೇಕು. ಯಾಕಂದರೆ ನಾವು ಆಲ್ರೆಡಿ ಎಲ್ಲರೂ ಕೂಡ ಬಿ ಎಡ್ ಮಾಡಿರ್ತೀರಾ ಅಥವಾ BSc BEd ಮಾಡಿರ್ತೀರಾ. ಹೌದಾ, ಈ ರೀತಿ ಕ್ವಾಲಿಫಿಕೇಷನ್ ನಿಮ್ದು ಇತ್ತಪ್ಪ ಅಂದರೆ ನೀವು GPSTRಗೂ ಅಪ್ಲೈ ಮಾಡ್ಬೋದು, HSTRಗೂ ಕೂಡ ಅಪ್ಲೈ ಆಗಿರ್ತದೆ. ಸೊ ಅಂಥ ಸಿಚುವೇಶನ್ದಲ್ಲಿ ನಾವು ಯಾವ ರೀತಿ ಅಭ್ಯಾಸವನ್ನು ಮಾಡಬೇಕು, ಎರಡೂ ಎಕ್ಸಾಮ್ಗೆ ನಾವು ಅಟೆಂಪ್ಟ್ ಮಾಡಬೇಕಾದ್ರೆ ಯಾವ ರೀತಿ ಅಭ್ಯಾಸವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿ ಡಿಟೇಲ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ GPSTR ಮತ್ತು HSTRಗಾಗಿ ನಾವು ಒಂದೇ ತಯಾರಿಯನ್ನು ಸೆಲೆಕ್ಷನ್ಸ್ಗಾಗಿ ಒಂದೇ ತಯಾರಿಯನ್ನು ನಾವು ಮಾಡಬಹುದು. ಹೌದಾ, ಆಲ್ರೆಡಿ ನಿಮಗೆಲ್ಲ ಗೊತ್ತಿದ್ದಂಥ ಮಾತು ಇದು. ಏನಪ್ಪ ಅಂತಂದರೆ, GPSTRನಲ್ಲಿ ನಾವು ಏನು ಕಲ್ತೀವಿ, ಸಬ್ಜೆಕ್ಟ್ ಏನೇನು ಇರ್ತಾವಪ್ಪ ಅಂತಂದರೆ, ಸಾಮಾನ್ಯ ಕನ್ನಡ ಇರ್ತದೆ. ಹೌದಾ, ಸಾಮಾನ್ಯ ಕನ್ನಡ ಇರ್ತದೆ. ಇದು ಬಿಟ್ಬಿಟ್ರೆ ಜನರಲ್ ಇಂಗ್ಲೀಷನ್ನು ಕಾಣ್ತೀವಿ ಅಥವಾ ಸಾಮಾನ್ಯ ಇಂಗ್ಲೀಷನ್ನು ಕಾಣ್ತೀವಿ. ಹೌದಾ, ಇದು ಬಿಟ್ಬಿಟ್ರೆ ಸಾಮಾನ್ಯ ಜ್ಞಾನವನ್ನು ಕಾಣ್ತೀವಿ. ಸಾಮಾನ್ಯ ಜ್ಞಾನ GK ಅಂತ ಕರಿತೀವಿ ಇದನ್ನು. ಹೌದಾ, ಆ್ಯಂಡ್ ಶೈಕ್ಷಣಿಕ ಮನೋವಿಜ್ಞಾನ ಇರ್ತದೆ. ಮತ್ತು ಕಂಪ್ಯೂಟರ್ ಇರ್ತದೆ, ಕಂಪ್ಯೂಟರ್ ಜ್ಞಾನ ಇರ್ತದೆ. ಮತ್ತು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ. ಹೌದಾ, ಇದು ಎಲ್ಲಿರ್ತದೆ, ಇದು ನಾವು GPSTRನಲ್ಲಿ ಕಾಣ್ತೀವಿ. GPSTR ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ ನಾವು. ಹೌದಾ, ಇದು GPSTRನಲ್ಲಿರುವ ಸಬ್ಜೆಕ್ಟ್ಗಳು. ಹೌದಾ, ನೆಕ್ಸ್ಟು ಪೇಪರ್ ಒನ್ ಇದನ್ನು ಕಾಣ್ತೀವಿ. ಪೇಪರ್ 2ನಲ್ಲಿ ಏನು ಕಾಣ್ತೀವಿ, ನಾವಿಲ್ಲಿ ನಮ್ಗೆ ಯಾವ ಸಬ್ಜೆಕ್ಟ್ ಇರ್ತದೆ, ನಾವು ಯಾವ ಸಬ್ಜೆಕ್ಟ್ನಲ್ಲಿ ಮಾಸ್ಟರ್ ಇರ್ತೀವಿ ಆ ಸಬ್ಜೆಕ್ಟ್ನಲ್ಲಿ ಪೇಪರನ್ನು ಬರಿತೀವಿ. ಹೌದಾ, ದಿಸ್ ಈಸ್ ಪೇಪರ್ 1. ಓಕೆ, ನೆಕ್ಸ್ಟ್ ಪೇಪರ್ 2 ಇದು HSTRನಲ್ಲಿ ನಾವು ಏನು ಕಾಣ್ತೀವಪ್ಪ ಅಂತಂದರೆ, HSTRನಲ್ಲಿ ಇಲ್ಲಿ ನೋಡಿ ಜನರಲ್ ಇಂಗ್ಲೀಷ್ ಇರ್ತದೆ. HSTRನಲ್ಲಿ ಜನರಲ್ ಇಂಗ್ಲೀಷ್ ಇರ್ತದೆ, GK ಇರ್ತದೆ. ಹೌದಾ, ಶೈಕ್ಷಣಿಕ ಮನೋವಿಜ್ಞಾನವೂ ಇರ್ತದೆ. ನೆಕ್ಸ್ಟು ಕಂಪ್ಯೂಟರ್ ಅಧ್ಯಯನ ಕೂಡ ಇರ್ತದೆ. ಆ್ಯಂಡ್ ದೆನ್ ಮಾನಸಿಕ ಸಾಮರ್ಥ್ಯ ಇರ್ತದೆ. ಮೆಂಟಲ್ ಎಬಿಲಿಟಿ ಅಂತ ಕರಿತೀವಿ, ಮಾನಸಿಕ ಸಾಮರ್ಥ್ಯ. ಹೌದಾ, ಮಾನಸಿಕ ಸಾಮರ್ಥ್ಯ ಇವಿಷ್ಟು ಇರ್ತಾವೆ. ಇಲ್ಲೂ ಕೂಡ ನೋಡ್ರಿ ನೀವು, ಕೆಲವೊಂದು ಇಷ್ಟೆಲ್ಲ ನಾವು ಹೆಂಗೆ ಓದ್ಬೇಕ್ರಿ, ಟೋಟಲ್ ಎಲ್ಲ ಕೂಡ್ಕೊಂಡ್ರೆ 13 ಸಬ್ಜೆಕ್ಟ್ಗಳಾಗ್ತವೆ. ಪ್ಲಸ್ ನಮ್ಮ ವಿಷಯವನ್ನು ತೊಗೊಂಡ್ರಪ್ಪ ಅಂತಂದರೆ ಭಾಳಷ್ಟು ಲೆಂದಿ ಆಗ್ತದೆ ಸಿಲೆಬಸ್. ಇದು ಇಷ್ಟೆಲ್ಲ ಯಾವಾಗ ಓದಿದ್ರಿ ನಾವು ಅಂತ ನೀವೆಲ್ಲ ಕನ್ಫ್ಯೂಸ್ ಆಗ್ಬೋದು. ಬಟ್ ಇಲ್ಲಿ ನಾವು ಸ್ಮಾಲ್ ಟ್ರಿಕ್ಸನ್ನು ಯೂಸ್ ಮಾಡಬೇಕು. ಏನಪ್ಪ ಅಂತಂದರೆ, ಇವು ಎರಡರಲ್ಲಿ ಇರುವಂಥ ಸಿಮಿಲಾರಿಟಿಯನ್ನು ನೋಡ್ಕೋಬೇಕು ನಾವು. ಇಲ್ಲಿ ಸಾಮಾನ್ಯ ಕನ್ನಡ ಅದ, ಓಕೆ, ಇಲ್ಲೂ ಕೂಡ ಸಾಮಾನ್ಯ ಕನ್ನಡ ಅದ. ಸಾಮಾನ್ಯ ಕನ್ನಡವನ್ನು HSTRನಲ್ಲಿ ನಾವು ನೋಡೋಂಗಿಲ್ಲ. ಬಟ್ ಯಾವ ಸಬ್ಜೆಕ್ಟ್ ವಿಷಯವನ್ನು ತೊಗೊಂಡಿರ್ತಾರೆ ಅವರು ಸಾಮಾನ್ಯ ಕನ್ನಡ ತೊಗೊಂಡಿರ್ತಾರೆ. ಇಲ್ಲಿ ಸಾಮಾನ್ಯ ಇಂಗ್ಲೀಷ್ ಜೊತೆಗೆ ನೋಡ್ಬೋದು, ಒಂದು ಸಬ್ಜೆಕ್ಟ್ ಆಯಿತು. ಸಾಮಾನ್ಯ ಜ್ಞಾನ, ಇಲ್ಲಿಯೂ ಕೂಡ ಸಾಮಾನ್ಯ ಜ್ಞಾನ 2 ಸಬ್ಜೆಕ್ಟ್ ಆಯಿತು. ಶೈಕ್ಷಣಿಕ ಮನೋವಿದ್ಯೆ, ಇಲ್ಲೂ ಕೂಡ ಶೈಕ್ಷಣಿಕ ಮನೋವಿಜ್ಞಾನ 3 ಸಬ್ಜೆಕ್ಟ್ ಆಯಿತು. ಕಂಪ್ಯೂಟರ್, ಇಲ್ಲೂ ಕಂಪ್ಯೂಟರ್ ಅಧ್ಯಯನ 4 ಸಬ್ಜೆಕ್ಟ್ ಆಯಿತು. ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ, ಇಲ್ಲಿ ಮಾನಸಿಕ ಸಾಮರ್ಥ್ಯ. ಈ ಎರಡರಲ್ಲಿ ಡಿಫ್ರೆನ್ಸ್ ಅದ. ಸೊ ಈ 4 ಸಬ್ಜೆಕ್ಟ್ಗಳು ಏನಾಗಿರ್ತಾವಪ್ಪ ಅಂತಂದರೆ ಸಿಮಿಲರ್ ಆಗಿರ್ತಾವು. ಹೌದಾ, ಪ್ಲಸ್ 5ನೇ ಸಬ್ಜೆಕ್ಟ್ ಏನಪ್ಪ ಅಂದರೆ ನಮ್ಮದು ವಿಷಯ. ಹೌದಾ, ನೀವು GPSTR ಬರಬೇಕಾದ್ರೆ 6ರಿಂದ 8ನೇ ತರಗತಿಯ
ವಿದ್ಯಾರ್ಥಿಯ ಬಗ್ಗೆ ನೀವು ಏನು ಮಾಡಬೇಕು ಅಲ್ಲಿ ಅಲ್ಲಿ ನಿಮ್ಮ ಯಾವ ವಿಷಯ ಇರ್ತೈತಿ, ಯಾವ ಸಬ್ಜೆಕ್ಟನ್ನು ನೀವು ಚೂಸ್ ಮಾಡಿರ್ತೀರ ಆ ಸಬ್ಜೆಕ್ಟದ ಬಗ್ಗೆ ಬರಿತೀರಿ. ಇಲ್ಲಿ HSTRನಲ್ಲಿ ಅದೇ ರೀತಿಯಾಗಿ 8ರಿಂದ 10ನೇ ತರಗತಿ ಅಂದರೆ ಕಾಲೇಜ್ ಲೆವೆಲನ್ನೇ ಅಭ್ಯಾಸ ಮಾಡಬೇಕು. ಅಂದರೆ ಅಪ್ ಟು ನಾವು ಏನು ಮಾಡಬೇಕಪ್ಪ ಅಂತಂದರೆ ನಮ್ಮ ವಿಷಯಕ್ಕೆ ಬಂದರೆ 5ರಿಂದ ಅಥವಾ 6ರಿಂದ 12th ನಾವು ನಮ್ಮ ಸಬ್ಜೆಕ್ಟ್ನಲ್ಲಿ ನಾವು ಅಭ್ಯಾಸವನ್ನು ಮಾಡಿದ್ರಪ್ಪ ಅಂತಂದರೆ ಅದು ಕನ್ನಡ ಇರಲಿ, ಇಂಗ್ಲೀಷ್ ಇರಲಿ, ಹಿಂದಿ ಇರಲಿ, SS ಇರಲಿ, ಸೈನ್ಸ್ ಇರಲಿ, ಮ್ಯಾಥ್ಸ್ ಇರಲಿ, ಇಷ್ಟೆಲ್ಲ ಸಬ್ಜೆಕ್ಟ್ನಲ್ಲಿ ನಾವು 6ರಿಂದ 12ನೇ ತರಗತಿಯವರೆಗೆ ನಾವು ವಿಷಯವನ್ನು ಓದಿದ್ರಪ್ಪ ಅಂತಂದರೆ ನಾವೇನು ಮಾಡ್ತೀವಿ, ಪೇಪರ್ 2ನಲ್ಲಿ ನಾವು ಕ್ಲಿಕ್ ಆಗಲಿಕ್ಕೆ ಸಾಧ್ಯ ಐತಿ. ಬೋತ್ ಪೇಪರ್ಸ್ನಲ್ಲಿ MCQ ಕ್ವಶನ್ ಇಲ್ಲ, HSTRನಲ್ಲಿ MCQ ಇರ್ತಾವೆ ಕ್ವಶನ್ಸ್. ಬಟ್ ಇಲ್ಲಿ GPSTRನಲ್ಲಿ ಬೈ ರಿಟರ್ನ್ ಇರ್ತದೆ, ಅಲ್ಲಿ ಬರಿಬೇಕಾಗ್ತದೆ ಆನ್ಸರ್ಸ್ಗಳನ್ನು. HSTRನಲ್ಲಿ ಏನು ಮಾಡಬೇಕು ನಾವು, MCQ ಟೈಪ್ ಕ್ವಶನ್ಸ್ ಇರ್ತಾವೆ. ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಎರಡೂ ಕಡೆ ಇಲ್ಲವೇ ಇಲ್ಲ. ದಟ್ ಈಸ್ ಪ್ಲಸ್ ಪಾಯಿಂಟ್ ನಮಗಾಗಿ. ಸೊ ಇದಿಷ್ಟು MCQ ಟೈಪ್ ಕ್ವಶನ್ಸ್ ಇರ್ತಾವೆ. ಹೌದಾ, ಮುಂದಿನ ವಿಡಿಯೋದಲ್ಲಿ ನಾವು HSTR ಮತ್ತು GPSTRಗೆ ಏನೇನು ಕ್ವಾಲಿಫಿಕೇಷನ್ ಬೇಕಾಗ್ತದೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋವನ್ನು ಮಾಡ್ತೀನಿ. ಹೌದಾ, ಇವಾಗ ಇಷ್ಟೇ ತಿಳ್ಕೊಳ್ಳಿ ನೀವು. ನಾವು 2 ಎಕ್ಸಾಮ್ಗೆ ಎಟ್ ಅ ಟೈಮ್ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಬೇಕು. ಇಷ್ಟೇ ಮೈಂಡ್ನಲ್ಲಿ ಇಟ್ಕೊರಿ ನೀವು. ಸೊ ಅದಕ್ಕಾಗಿ ನಾವೇನು ಮಾಡಬೇಕು, ಜನರಲ್ ಇಂಗ್ಲೀಷು, ಜನರಲ್ ಸಾಮಾನ್ಯ ಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ, ಕಂಪ್ಯೂಟರ್ ಅಧ್ಯಯನ ಮತ್ತು ನಮ್ಮ ಯಾವ ವಿಷಯದಲ್ಲಿ ನಾವು ಅಭ್ಯಾಸವನ್ನು ಮಾಡಿದ್ದಿಲ್ಲ ಆ ವಿಷಯದ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಷನನ್ನು ಕೊಟ್ಟಿದ್ದೆ ಆದರೆ ನಾವೇನಾಗ್ತೀವಿ ಎಕ್ಸಾಮ್ನಲ್ಲಿ ಪಾಸ್ ಆಗಲಿಕ್ಕೆ ಬಹಳಷ್ಟು ಸಹಾಯವನ್ನು ಮಾಡ್ತದೆ. ಇವಾಗ ಕಾಂಪಿಟೇಷನ್ ಬಹಳಷ್ಟು ಹೆಚ್ಚಿಗೆ ಇದೆ, ಎಲ್ಲರಿಗೂ ಗೊತ್ತಿದ್ದಂಥ ಮಾತು. ಎಲ್ಲರೂ ಫೈಟ್ ಮಾಡ್ತಾ ಇದ್ದೀರ. ಹೌದಾ, ಎಲ್ಲರಿಗಾಗಿ ಒಂದು ಜಾಬ್ ಹಿಡಿಯುವಂಥ ಒಂದು ದೊಡ್ಡ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ. ಸೊ ಇಂಥ ಒಂದು ಸಿಚುವೇಷನ್ನಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ ಕೆಲವೊಂದು ಟ್ರಿಕ್ಸ್ಗಳನ್ನು ಉಪಯೋಗ ಮಾಡಿಕೊಂಡು ನಮ್ಮ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ನಾವು ಏನು ಮಾಡಬೇಕು, ಕಾನ್ಸಂಟ್ರೇಷನನ್ನು ಮಾಡಬೇಕಾಗ್ತದೆ. ಸೊ ಇದಿಷ್ಟು ಲಿಟಲ್ ಬಿಟ್ ಇನ್ಫಾರ್ಮೇಷನನ್ನು ಇಲ್ಲಿ ಕೊಟ್ಟಿದ್ದೀನಿ. ಹೆಚ್ಚಿನ ಮಾಹಿತಿ ಬೇಕಾದರೆ ನನಗೆ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಹೌದಾ, ವಿಡಿಯೋ ಇಷ್ಟವಾಗಿದ್ದರೆ, ಮಾಹಿತಿಯನ್ನು ಕೊಟ್ಟಿದ್ದೇ ಆದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.